ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹತ್ತಿರ ಇದೆ ಪ್ರೋಟೋನಿಕ್ಸ್ ಬ್ಲಾಗ್ಮೇಟ್ 1. ಇದನ್ನ ನಾನು ಪ್ರೋಟೋನಿಕ್ಸ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದೆ. ಇದು ನನಗೆ 2699 ರೂಪಾಯಿಗೆ ಸಿಕ್ತು. ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಹೇಳಿ ನೋಡೋಣ. ತುಂಬಾ ಸಿಂಪಲ್ ಆಗಿರೋ ಅನ್ಬಾಕ್ಸಿಂಗ್ ಇದೆ. ಈ ಬಾಕ್ಸ್ ಅಲ್ಲಿ ಯೂಸರ್ ಮ್ಯಾನುವಲ್ ಇದೆ. ಯಾವ ತರ ಈ ಮೈಕ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ದೆನ್ USB to Type C ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಆಗಿ. ಅಂಡ್ ಇಲ್ಲಿ ಮೈಕ್ ಕೇಸ್, ಪ್ರೋಟೋನಿಕ್ಸ್ ಮೈಕ್ ಕೇಸ್ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಓಕೆ, ಪ್ರೋಟೋನಿಕ್ಸ್ ಮೈಕ್ ಕೇಸ್ ಕೊಟ್ಟಿದ್ದಾರೆ. ಮೈಕ್ ಕೇಸ್ ಒಳಗಡೆ ನೀವು ನೋಡಬಹುದು ಎರಡು ಇಲ್ಲಿ ಟ್ರಾನ್ಸ್ಮಿಟರ್ ಇದೆ ಹಾಗೂ ಒಂದು ರಿಸೀವರ್ ಇದೆ. ನೀವೇನಾದ್ರೂ ಬ್ರಾಡ್ಕಾಸ್ಟ್ ಅಥವಾ ಬ್ಲಾಗಿಂಗ್ ಏನಾದರೂ ಮಾಡ್ತಾ ಇದ್ರೆ ನೀವು ಸಿಂಗಲ್ ಮೈಕ್ ಅನ್ನ ನೀವು ಯೂಸ್ ಮಾಡಬಹುದು. ಇದು ರಿಸೀವರ್, ಇದು ನಿಮಗೆ ಫೋನ್ಗೆ ಕನೆಕ್ಟ್ ಮಾಡಲು ಇರುತ್ತದೆ. ಈ ಕೇಸನ್ನ ನಾವು ಚಾರ್ಜಿಂಗ್ ಕೇಸ್ ಅಂತ ಹೇಳಿ ಅನ್ಕೋಬಹುದು. ಅಂಡ್ ಇದರಲ್ಲಿ ಇರುವಂತಹ ಮೈಕ್ ಅನ್ನ ಇದು ಚಾರ್ಜ್ ಮಾಡುತ್ತೆ. ಈ ಕೇಸನ್ನು ಚಾರ್ಜ್ ಮಾಡಲು ಟೈಪ್ ಸಿ ಪೋರ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ನಿಮಗೆ LED ಇಂಡಿಕೇಟರ್ ಕೊಡಲಾಗುತ್ತದೆ. ರಿಸೀವರ್ಗೆ ನೀವು ಚಾರ್ಜ್ ಮಾಡುವ ಅವಶ್ಯಕತೆ ಇಲ್ಲ. ವಿತೌಟ್ ಚಾರ್ಜಿಂಗ್ ನೀವು ಅದನ್ನ ಸುಮಾರು ಗಂಟೆಗಳ ಕಾಲ ಯೂಸ್ ಮಾಡಬಹುದು. ರಿಸೀವರ್ಗೆ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ನೀವು ವಿಡಿಯೋ ಮಾಡುವಾಗ ಫೋನ್ ಬ್ಯಾಟರಿ ಚಾರ್ಜ್ ಕಡಿಮೆ ಆದಲ್ಲಿ ಅದನ್ನ ನೀವು ಪೋರ್ಟ್ಗೆ ಕನೆಕ್ಟ್ ಮಾಡಿ ಚಾರ್ಜಿಂಗ್ ಕೇಬಲ್ನ ನೀವು ಈ ಟೈಪ್ ಸಿ ಪೋರ್ಟ್ಗೆ ಕನೆಕ್ಟ್ ಮಾಡಿ ಮೊಬೈಲ್ ಚಾರ್ಜಿಂಗ್ ನ ನೀವು ಹೆಚ್ಚಿಗೆ ಮಾಡಿಕೊಳ್ಳಬಹುದು. ಅಂಡ್ ಇವೇನ್ ಟ್ರಾನ್ಸ್ಮಿಟರ್ ಇದಾವಲ್ಲ, ಅಂದ್ರೆ ಮೈಕ್ ವೆರಿ ಲೈಟ್ ವೇಟ್ ಇದಾವ್ರಿ, ಬಹಳ ವೇಟ್ ಅನ್ಸೋದಿಲ್ಲ, ವೆರಿ ಲೈಟ್ ವೇಟ್ ಇದಾವ. ಓಕೆ, ಅಂಡ್ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ, ನೋಡಬಹುದು. ಇದನ್ನ ನೀವು ಸ್ಕ್ವೇರ್ ಶೇಪ್ ಅಲ್ಲಿ ನಮಗೆ ಇದು ಸಿಗುತ್ತದೆ. LED ಲೈಟ್ ಇಂಡಿಕೇಟರ್ ಕೂಡ ಇದಕ್ಕೆ ಕೊಟ್ಟಿದ್ದಾರೆ. ಹಾಗೂ ಇದು ಬ್ಯಾಕ್ ಸೈಡ್ ನಿಮಗೆ ಕ್ಲಿಪ್ ಕಾಣಿಸುತ್ತಲ್ಲ, ಇದು ಕ್ಲಿಪ್ ನ ನೀವು ಶರ್ಟ್ ಗೆ ಪಿನ್ ಮಾಡ್ಕೋಬಹುದು. ಹಾಗೂ ಇಲ್ಲಿ ಮ್ಯಾಗ್ನೆಟ್ ಕೂಡ ಇದೆ ಕ್ಲಿಪ್ಪಿಗೆ. ಆ ಮ್ಯಾಗ್ನೆಟ್ ಮೂಲಕ ಈ ತರ ನೀವು ಶರ್ಟಿಗೆ ಅದು ಅಥವಾ ಟಿ ಶರ್ಟಿಗೆ ನೀವು ಸ್ಟಿಕ್ ಮಾಡ್ಕೋಬಹುದು. ಈ ಮೈಕ್ ಒಳಗ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ಅನ್ನ ನೀವು ಡಬಲ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಕೈತಿ, ಅಂಡ್ ಮತ್ತೆ ಡಬಲ್ ಪ್ರೆಸ್ ಮಾಡಿದ್ರೆ ಅದು ಅನ್ಮ್ಯೂಟ್ ಆಕೈತಿ. ಈ ಬಟನ್ ಹೆಂಗ್ ವರ್ಕ್ ಮಾಡ್ತೈತಿ ಅಂತಂದ್ರೆ ಇದು ಮೂಡ್ ಚೇಂಜ್ ಮಾಡಕ ವರ್ಕ್ ಆಕೈತಿ. ಅಂಡ್ ಈ ಮೈಕ್ ಫಂಕ್ಷನ್ಸ್ ಬಗ್ಗೆ ನೋಡೋದಾತಂದ್ರ ಇದ್ರೊಳಗಡೆ 3 ಮೂಡ್ಸ್ ಬರ್ತಾವ, 3 ಮೂಡ್ಸ್. ಒಂದನೇದು ಸ್ಟ್ಯಾಂಡರ್ಡ್ ಮೂಡ್, ಎರಡನೇದು ನಾಯ್ಸ್ ಕ್ಯಾನ್ಸಲೇಷನ್ ಸ್ಟ್ಯಾಂಡರ್ಡ್, ಅಂಡ್ ಮೂರನೇದು ಬಂದ್ಬಿಟ್ಟು AI ನಾಯ್ಸ್ ಕ್ಯಾನ್ಸಲೇಷನ್. ಅಂಡ್ ಈ ಮೈಕ್ ಅನ್ನ ಟೆಸ್ಟ್ ಮಾಡೋದಂತೆ, ಅದಕ್ಕೋಸ್ಕರ ಔಟ್ಡೋರ್ ಹೋಗೋಣ ಅಂತ್ರಿ. ಸೊ ಇವಾಗ ನಾವು ಔಟ್ಡೋರ್ ಬಂದಿದ್ದೀವಿ. ಇಲ್ಲಿ ಔಟ್ಡೋರ್ ಒಳಗೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲದೇ ನಾವಿಲ್ಲಿ ರೆಕಾರ್ಡ್ ಮಾಡತ್ತೀವಿ ಅಂತಂದೇಳಿ ತುಂಬಾ ನಾಯ್ಸ್ ಇದೆ ಇಲ್ಲಿ ಔಟ್ಡೋರಲ್ಲಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ಗ್ರೀನ್ ಲೈಟ್ ಇದೆ, ಅಂದರೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಇನ್ನೂ ಆನ್ ಆಗಿಲ್ಲ. ಇವಾಗ ನಾನು ಏನು ಮಾತಾಡ್ತಿದ್ದೀನಲ್ಲ ಇದು AI ನಾಯ್ಸ್ ಕ್ಯಾನ್ಸಲೇಷನ್ ನಲ್ಲಿ ರೆಕಾರ್ಡ್ ಆಗ್ತಾ ಇರುವಂಥ ವಿಡಿಯೋ. ಇದು ಯೆಲ್ಲೋ ಕಲರ್ ಇವಾಗ ಐಕಾನ್ ತೋರಿಸ್ತಾ ಇದೆ. ಇವಾಗ ನಾ ಏನು ಮಾತಾಡತ್ತೀನಿ ಇಲ್ಲಿ ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರೂ ನಿಮ್ಗೆ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಇಲ್ಲಿ ಬ್ಲೂ ಲೈಟ್ ಬರುತ್ತೆ LED. ಸೊ ಬ್ಲೂ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ವಾಯ್ಸ್ ಯಾವ ಥರ ರೆಕಾರ್ಡ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ಯಾವ ಥರ ಡಿಸ್ಟರ್ಬೆನ್ಸ್ ನಿಮಗೆ ಕೇಳಿಸ್ತಾ ಇಲ್ಲ ಅನ್ನೋದು ನೀವು ಇಲ್ಲಿ ನೋಡ್ಬೋದು.
ಆ್ಯಂಡ್ ಇಲ್ಲಿ ನಾವು ಡಬಲ್ ಟ್ಯಾಪ್ ಮಾಡಿದರೆ ಇದು ಮ್ಯೂಟ್ ಆಗುತ್ತೆ. ಓಕೆ, ಮ್ಯೂಟ್ ಆಗಿದ್ದಾಗ ನಾನು ಇಲ್ಲಿ ಮಾತಾಡ್ತೀನಿ, ಬಟ್ ಅದು ನಿಮಗೆ ಕೇಳಿಸೋದಿಲ್ಲ. ಮತ್ತೆ ಡಬಲ್ ಟ್ಯಾಪ್ ಮಾಡಿದೆ, ಅನ್ಮ್ಯೂಟ್ ಆಯಿತು. ಇವಾಗ ನಾನು ಮತ್ತೆ ಮಾತಾಡ್ತಾ ಇರೋದು ನಿಮಗೆ ನಾರ್ಮಲ್ ಏನು ಬ್ಲೂ ಲೈಟಲ್ಲಿ ನಿಮಗೆ ಏನು ಕ್ಯಾನ್ಸಲೇಷನ್ ಇರಲಾರ್ದಂಗೆ ರೆಕಾರ್ಡ್ ಆಗುತ್ತಲ್ಲ, ಈ ಥರ ನಾವು ವಾಯ್ಸ್ ಒಳಗಿಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇದು ಪ್ರೋಟೋನೆಕ್ಸ್ ವಾಕ್ಮೇಟ್ 1ನ ಅನ್ಬಾಕ್ಸಿಂಗ್ ಆಗಿತ್ತು. ಇನ್ನೂ ಹೆಚ್ಚಿನ ಅನ್ಬಾಕ್ಸಿಂಗ್ ವಿಡಿಯೋಸನ್ನು ನಾನು ಇಲ್ಲಿ ಮಾಡ್ತೀನಿ. ಸೊ ನನಗೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Subscribe for more content.